ಬಾಗಲಕೋಟೆ ಜಿಲ್ಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹುನಗುಂದ ವತಿಯಿಂದ ದಿನಾಂಕ ಆಗಸ್ಟ್ 29, 2024 ರಂದು ಮಧ್ಯಾಹ್ನ 2 ಗಂಟೆಗೆ ಸನ್ 2023ರಿಂದ 24ನೇ ಶೈಕ್ಷಣಿಕ ಸಾಲಿನ ಕಾಲೇಜು ಒಕ್ಕೂಟ ಎನ್ಎಸ್ಎಸ್ ಚಟುವಟಿಕೆ ಉದ್ಘಾಟನೆ, ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವು ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಮಹಾಂತೇಶ ಪರೋತಿರ ಉಪಸ್ಥಿತಿಯಲ್ಲಿ ಹಾಗೂ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದ ಶರಣಪ್ಪ ಹೂಲಗೇರಿಯವರ ಸಮ್ಮುಖದಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಮತ್ತು ಅಧ್ಯಕ್ಷೀಯ ಪರಮಾತುಗಳನ್ನಾಡಿ, ತಮ್ಮ ತಂದೆ ದಿವಂಗತ ಸಚಿವರಾದ ಎಸ್.ಆರ್. ಕಾಶಪ್ಪನವರರು ಮತಕ್ಷೇತ್ರದಲ್ಲಿನ ಬಡಾವಕಾಶವಂಚಿತ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆಂದು ಕಂಡ ಕನಸನ್ನು ನನಸು ಮಾಡಲು ಪ್ರಾಥಮಿಕ ಹಂತದಿಂದ ಪದವಿವರೆಗಿನ ಶಿಕ್ಷಣದಲ್ಲಿ ಕ್ರಾಂತಿಕಾರಕ ಬದಲಾವಣೆಯೊಂದಿಗೆ ಒಂದೇ ಸೂರಿನಡಿ ಪ್ರಾಥಮಿಕ, ಪ್ರೌಢ, ಮಹಿಳಾ ಪಿಯುಸಿ ಮತ್ತು ಪದವಿ ಕಾಲೇಜನ್ನು ಸ್ಥಾಪಿಸುವುದಾಗಿ ಹಾಗೂ ಸಮಗ್ರ ಮೂಲ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗುವುದೆಂದು ಘೋಷಿಸಿದರು. ನಂತರ ಶಾಲಾ ಮತ್ತು ಕಾಲೇಜುಗಳ ಗುಣಮಟ್ಟದ ಶಿಕ್ಷಣ ಕಂಡುಕೊಳ್ಳಬೇಕಾದರೆ ಶಿಕ್ಷಕರು ಮತ್ತು ಉಪನ್ಯಾಸಕರು ನಿಷ್ಠೆ, ಪ್ರಾಮಾಣಿಕತೆಯಿಂದ ತಮ್ಮ ಜವಾಬ್ದಾರಿ ನಿಭಾಯಿಸಬೇಕು ಹಾಗೂ ವಿದ್ಯಾರ್ಥಿಗಳ ಸಿಕ್ಕಾವಕಾಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಕೊಟ್ಟ ಸಂವಿಧಾನದ ಜಾತ್ಯತೀತ ತಳಹದಿಯಲ್ಲಿ ದೇಶದ ಶಿಸ್ತು, ಬದ್ಧತೆಯನ್ನು ಮೈಗೂಡಿಸಿಕೊಂಡು ಶಾಲಾ ಕಾಲೇಜುಗಳಿಗೆ ಘನತೆ ಗೌರವ ಹೆಚ್ಚಿಸುವಂತಾಗಲೆಂದು ಮನವಿ ಮಾಡಿಕೊಳ್ಳುತ್ತಾ ಸಿಕ್ಕಾವಕಾಶವನ್ನು ಸದುಪಯೋಗ ಮಾಡಿಕೊಳ್ಳುವಂತೆ ಕಿವಿಮಾತು ಹೇಳಿದರು. ಈ ಒಂದು ಸಮಾರಂಭದಲ್ಲಿ ಪ್ರಾಚಾರ್ಯರಾದ ಶರಣಪ್ಪ ಹೂಲಗೇರಿಯರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಪರ ಮಾತನಾಡಿ, ಲಿಂಗೈಕ್ಯ ಸಚಿವರಾದ ಎಸ್.ಆರ್. ಕಾಶಪ್ಪನವರರಿಂದ ಈಗನ ಹಾಲಿ ಶಾಸಕ ಕಾಶಪ್ಪನವರರ ಅಧಿಕಾರಾವಧಿಯಲ್ಲಿ ಕಾಲೇಜಿನ ಸರ್ವಾಂಗೀಣಾಭಿವೃದ್ಧಿಗೆ ಶ್ರಮಿಸಿದ್ದನ್ನು ಸ್ಮರಿಸಿ, ಕಾಲೇಜಿನ 800 ವಿದ್ಯಾರ್ಥಿಗಳ ಗಾತ್ರಕ್ಕೆ ತಕ್ಕಂತೆ ಹೆಚ್ಚಿನ ಕೊಠಡಿಗಳು, ಶುದ್ಧ ಕುಡಿಯುವ ನೀರು, ಸಭಾಭವನ, ಶೌಚಾಲಯ ಸೇರಿ ಇತರೆ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕೆಂದು ಮೌಖಿಕ ಮತ್ತು ಮನವಿ ಪತ್ರದ ಮೂಲಕ ಮನವಿ ಮಾಡಿದರು. ನಂತರ ಉಪನ್ಯಾಸಕರಾದ ವಿ.ಕೆ. ಶಶಿಮಠರು ಕಾಲೇಜು ಒಕ್ಕೂಟದ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ನಂತರ ನಿವೃತ್ತ ಉಪನ್ಯಾಸಕರಾದ ಸಿದ್ದಲಿಂಗಪ್ಪ ಬೀಳಗಿರು ಮತ್ತು ನಿವೃತ್ತ ಶಿಕ್ಷಕರಾದ ಎಸ್.ಕೆ. ಕೊನೆಸಾಗರರು ಸನ್ಮಾನಿತ ಪರಮಾತುಗಳನ್ನಾಡಿ, ಲಿಂಗೈಕ್ಯ ಸಚಿವರಾದ ಎಸ್.ಆರ್. ಕಾಶಪ್ಪನವರರು 1984ರಲ್ಲಿ ಪ್ರಾಥಮಿಕ ಮತ್ತು ಸನ್ 2002ರಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೊಂದಿಗೆ ಪ್ರಾರಂಭಗೊಂಡು ಹಂತ ಹಂತವಾಗಿ ಪ್ರೌಢಶಾಲೆ, ಪ್ರಥಮ ದರ್ಜೆ ಕಾಲೇಜುವರೆಗೆ ಸ್ಥಾಪನೆ, ವಿವಿಧ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಸಾಧನೆಗಳು ಪ್ರಸ್ತಾಪವಾದವು. ನಂತರ ಪ್ರಸ್ತುತ 3000 ವಿದ್ಯಾರ್ಥಿಗಳು ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವಷ್ಟು ಹೆಮ್ಮರವಾಗಿ ಬೆಳೆಯಲು ದಿವಂಗತ ಎಸ್.ಆರ್. ಕಾಶಪ್ಪನವರ ಹಾಗೂ ಹಾಲಿ ಶಾಸಕ ವಿಜಯಾನಂದ ಕಾಶಪ್ಪನವರರು ಕ್ಷೇತ್ರದಾದ್ಯಂತ ಸಮಾಜದಲ್ಲಿನ ಶಿಕ್ಷಣಾವಕಾಶವಂಚಿತ ಎಲ್ಲ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕೆಂದು ನೀಡಿದ ಶೈಕ್ಷಣಿಕ ಕೊಡುಗೆ, ಅಭಿವೃದ್ಧಿ ಹಾಗೂ ಅವರ ಪಾತ್ರವನ್ನು ಎಳೆಯಾಗಿ ಬಿಚ್ಚಿಟ್ಟರು. ನಂತರ ಈ ವರ್ಷದಾರಂಭದಲ್ಲಿ ಲಿಂಗೈಕ್ಯ ಸಚಿವರಾದ ಎಸ್.ಆರ್. ಕಾಶಪ್ಪನವರರ ಹೆಸರಲ್ಲಿ ಬ್ಯಾಂಕಿನಲ್ಲಿ 1 ಲಕ್ಷ ರೂಪಾಯಿಗಳ ನಿಧಿಯನ್ನು ಸ್ಥಾಪಿಸಿ ಬರುವ ಬಡ್ಡಿಯಿಂದ ದ್ವಿತೀಯ ಪಿಯುಸಿ ಆದರ್ಶ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ನಗದು ಪುರಸ್ಕಾರವನ್ನು ನೀಡಿದ್ದರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಕಾಲೇಜಿನ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರಾದ ಸಿದ್ದಲಿಂಗಪ್ಪ ಬೀಳಗಿರು, ಕಾಲೇಜಿನ ಆದರ್ಶ ವಿದ್ಯಾರ್ಥಿಗಳು ಮತ್ತು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿಗಳ ನಿಧಿಯ ಸ್ಥಾಪಿಸಿ ಬ್ಯಾಂಕಿನಿಂದ ಬರುವ ಬಡ್ಡಿ ಹಣದಲ್ಲಿ ನಗದು ಪುರಸ್ಕಾರವೂ ಸಹ ಪ್ರಸ್ತಾಪಗೊಂಡಿತು. ನಂತರ ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರರು, ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿರು ಅತಿಥಿಗಳ ಪರ ಮಾತನಾಡಿದರು. ಹಾಗೂ ಈ ಒಂದು ಸಮಾರಂಭದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ಎನ್. ವಾಯನದಾಫರು ನಿರೂಪಿಸಿದರೆ, ಐಎಚ್ ನಾಯಕರು, ಎಚ್.ಟಿ. ಅಗಸಿ ಮುಂದಿನರು ವೇದಿ ಹಂಚಿಕೊಂಡಿದ್ದರು. ಹಾಗೂ ಸಿಡಿಸಿ ಸದಸ್ಯರಾದ ರವಿಹಳಪೇಟಿ, ಮಹಾಂತೇಶ ಬ್ಯಾಳಿ, ಮುತ್ತಣ್ಣ ಗಂಜಿಹಾಳ, ಬಸವರಾಜ ಬೆಳಗಲ್, ಶ್ರೀಮತಿ ಅಶ್ವಿನಿ ರವಿಹುಚನೂರ, ಶ್ರೀಮತಿ ರೇಖಾ ವಿಬ್ಯಾಳಿ, ಶ್ರೀಮತಿ ಪ್ರಿಯಾಂಕಾ ಚಲವಾದಿಯರು ಸೇರಿದಂತೆ ಇತರರಿದ್ದರು. ಹಾಗೂ ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. 17 ವರ್ಷ ಆದ್ಮೇಲೆ ಒಬ್ಬರೇ ಪೂರ್ಣ ಪ್ರಮಾಣದ ಪ್ರಾಚಾರ್ಯರು ನೇಮಕವಾಗಿದ್ರು. ಅವ್ರು ಹೋದ್ಮೇಲೆ ಇನ್ಯಾರು ಕೂಡ ಬಂದಿಲ್ಲ.
ನಾನು ಮೂರನೇ ಎಲ್ಲ ಬೆಂಬಲ. ಈಗ ಸಮುದಾಯ ದೃಷ್ಟಿಯಿಂದ ಕೂಡ ನಾವು ಬಹಳಷ್ಟು ಕಾಳಜಿ ವಹಿಸಬೇಕು, ಉತ್ತಮ ವಾತಾವರಣ ಕೂಡ ಕೈ ಜೋಡಿಸಬೇಕು. ಇದಕ್ಕೆ ಬೇಕಾಗಿರುವ ಸಾಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ಇನ್ನೊಬ್ಬರು ಬಹಳ ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು, ಬಹುತೇಕ ಸದಸ್ಯರು ಕೂಡ ಹೌದು, ಹಿರಿಯ ಲೇಖಕರು ಆ ನಾಡಿನುದ್ದಕ್ಕೂ ಗುರುತಿಸಿಕೊಂಡು, ಜೊತೆಗೆ ನಮ್ಗೆ ಶಂಭು ಬೆಳಗಾವಿ ಸರ್ ಹೇಳ್ತಿದ್ರು, ಬೆಳಗ್ಗೆ ಸರ್ ಎಲ್ಲಾಡೆ ನೀವು ಅಂತ ಹೇಳಿದಕ್ಕೆ ನಮ್ಮ ಕಾಲೇಜಿಗೆ ಬಹಳಷ್ಟು ಕುಳಿತುಕೊಂಡಿರ್ತಕ್ಕಂಥ ಒಳ್ಳೆ ಸುಸಜ್ಜಿತವಾಗಿ ಕಳೆದ ಸರ್ ಅವರೇ ಇದ್ದಾಗ ಶಿಕ್ಷಕರ ದಿನಾಚರಣೆ ಅಂತ ಒಟ್ಟು 36,000 ರೂಪಾಯಿ ಕೊಟ್ಟು ಕುರ್ಚಿಯನ್ನ ಕೊಡಿಸಿದ್ದಾರೆ. ಅವರು ನಿವೃತ್ತರಾಗಿದ್ದಾರೆ. ನಾವು ನಿವೃತ್ತವಾಗಿರ್ತಕ್ಕಂಥದ್ದು ಮೇ 31 ಕಾಲೇಜು ರಜೆ ಇತ್ತು. ಆ ವೇಳೆಯಲ್ಲಿ ನಾವು ಎಲ್ಲರೂ ಗಮನಕ್ಕೆ ತಗೊಂಡ್ಬಂದು ಹಾಗೆ ವಿಶೇಷವಾಗಿ ವಸ್ತುಗಳನ್ನು ಕೊಡಿಸ್ತಾರೆ. 30,000 ರೂಪಾಯಿ ಕುರ್ಚಿ ಕೊಡಿಸಿದ ಹೆಸರಲ್ಲೇ, ತಂದೆಯವರ ಹೆಸರಲ್ಲೇ, ಜೊತೆಗೆ ಜ್ಞಾನ ಯುಗಾಶ್ರಮದ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮಿಗಳ ಹೆಸರಿನಲ್ಲಿ ಕೂಡ 10,000 ರೂಪಾಯಿ ಠೇವಣಿ ಇಟ್ಟಿದ್ದಾರೆ. ಆ ಮಹನೀಯರು ಇವತ್ತು ಒಂದು ಗೌರವ ಅನ್ಸಲ್ತಾ ನಿವೃತ್ತರಾಗಿದ್ದಾರೆ. ಲೇಖಕರು, ಮಾರ್ಗದರ್ಶಕರು, ಸುಮಾರು ನಾವೆಲ್ಲ ಏನೇ ಶೈಕ್ಷಣಿಕ ಚಟುವಟಿಕೆಗಳನ್ನು ಮಾಡಿದ್ರೆ ಅದಕ್ಕೆ ಕೈ ಜೋಡಿಸಿರ್ತಕ್ಕಂಥವ್ರು. ನಮಗೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದ್ರು ಕೂಡ ಅವ್ರ ಮಾರ್ಗದರ್ಶನವನ್ನು ನಾವು ಸದಾ ಕಾಲ ಪಡಿತಾ ಇದ್ದೀವಿ. ಹಾಗಾಗಿ ನಾವು ಒಂದಿಷ್ಟು ನಾವು ಯಾವುದೇ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಮುಂಚೂಣಿಯಲ್ಲಿದ್ದು ಸುಮಾರು 10 ವರ್ಷಗಳ ಕಾಲ ನಾವು NSS ಮಾಡಿ, NSS ರಾಜ್ಯ ಮಟ್ಟದಲ್ಲಿ ನಮ್ಮ ಕಾಲೇಜಿಗೆ ಅತ್ಯುತ್ತಮ ಘಟಕ ಅಂತ ಬರಬೇಕಾಗಿತ್ತು ಅಂತ ಹೇಳಿದ್ರೆ ಅವ್ರ ಮಾಧ್ಯಮ ಇದನ್ನ ಕೆಲಸ ಮಾಡ್ತಿದ್ರು. ಹಾಗಾಗಿ ನಮ್ಮನ್ನ 10 ಊರುಗಳಲ್ಲಿ ಕೂಡ ನಾವು ಒಂದು ಉತ್ತಮ ರಾಜ್ಯ ಘಟಕ ಅಂತ ಪ್ರಶಸ್ತಿ ಬರಬೇಕಾಗಿತ್ತು ಅಂತ ಹೇಳಿದ್ರೆ, ಮತ್ತೆ ಅದಕ್ಕೆ ಸನ್ಮಾನ ಅಂತ ಹೇಳಿದ್ರೆ ಸನ್ಮಾನ್ಯ ಲಿಂಗಕ್ಕ SR ಕಾಶ್ಯಪ್ನವರ ಒಂದು ಹೆಸರಿನಲ್ಲಿ, ಮಾಜಿ ಸಚಿವರಾಗಿರ್ತಕ್ಕಂಥ ಲಿಂಗಕ್ಕ SR ಕಾಶ್ಯಪ್ನವರ ಹೆಸರಿನಲ್ಲಿ ಈ ಸಾಲಿನಿಂದ ದ್ವಿತೀಯ PUC ನಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿಯನ್ನ ಅವರು ಠೇವಣಿಯನ್ನ ಇಟ್ಟಿದ್ದಾರೆ. 1 ಲಕ್ಷ ರೂಪಾಯಿಯನ್ನ ಠೇವಣಿ ಇಟ್ಟಿದ್ರು ಸರ್. ಅದಕ್ಕಾಗಿ ನಾವು ಹೋದಾಗೆಲ್ಲ ಬಹಳಷ್ಟು ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಮೂಲಭೂತ ಸೌಕರ್ಯದ ಅವಶ್ಯಕತೆ ಇತ್ತು. ಮೊಟ್ಟ ಮೊದಲನೇದಾಗಿ ಬಂದ ತಕ್ಷಣ ಕಳೆದ ಸಾಲಿನಲ್ಲಿ ಕೇಯ 3 ಪರೀಕ್ಷೆಗಳನ್ನು ಇಟ್ಟರು ಇಲಾಖೆಯಾಗಿ. ನಮಗೆ 50 ಡೆಸ್ಕ್ಗಳ ಅವಶ್ಯಕತೆ ಇತ್ತು. 50 ಡೆಸ್ಕಿಗೆ ನೂತನವಾಗಿ ನೇಮಕ ಮಾಡಿಸಿರ್ತಕ್ಕಂಥ ಎಲ್ಲ ಸಮಿತಿಯವರು ಮತ್ತು ಸಾಮಾನ್ಯ ಶಾಸಕರು ನೀವು ತಗೊಳ್ರಿ ಅಂತ ಎಂದು ನಮಗೆ ಅಭಿವೃದ್ಧಿ ಸಮಿತಿಯ ನಿಧಿಯಿಂದ ಅಕೌಂಟ್ ನಿಂದ ನೀವು ಸಹಿ ಮಾಡಿಕೊಟ್ರು. 1 ಕ್ಷಣಕ್ಕೆ 50 ಡೆಸ್ಕ್ಗಳನ್ನು ಮಾಡಿಸಿದ್ರು. ಅದೊಂದು ಬಹಳಷ್ಟು ಪ್ರಗತಿ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸಭಾಭವನವನ್ನ ಮಾಡಿಸಿದೀವಿ. ಇಲ್ಲಿ ಕಾಮರ್ಸ್ ಕ್ಲಾಸು ನಮಗೆ ಪ್ರತಿ ವರ್ಷನೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಾಗಿರೋದ್ರಿಂದ 2 ಗ್ರೀನ್ ಬೋರ್ಡ್ ಬೇಕಾಗಿದ್ದು ಅವನ್ನು ಕೂಡ ನಾವು ಗ್ರೀನ್ ಬೋರ್ಡ್ಗಳನ್ನು ಅಳವಡಿಸಿದೀವಿ. ಸುಮಾರು ನಾವು ಈ ಸಾರಿ ಹಿಂದೂ ವಿಜ್ಞಾನ ಕಟ್ಟಡ ಇದೆ. ಆ ವಿಜ್ಞಾನ ಕಟ್ಟಡಕ್ಕೆ ಅದು ಓಪನ್ ಆಗಿರೋದ್ರಿಂದ ನಮಗೆ ಅಲ್ಲಿ ಒಂದಿಷ್ಟು ಕಬ್ಬಿಣದ ಗೇಟ್ಗಳನ್ನು ಮಾಡಿಸ್ಬೇಕಾಗಿತ್ತು. ಈ ವರ್ಷ ಅದನ್ನ ಮಾಡಿಸಿದ್ವಿ. ಸನ್ಮಾನ್ಯ ಶಾಸಕರನ್ನ ಜೊತೆಗೆ ತಹಸೀಲ್ದಾರ್ ಸಾಹೇಬ್ ನೆನೆಸ್ತೀವಿ ನಾವು. ಅಲ್ಲಿ ಒಂದು ದೊಡ್ಡ ಗುಣಮಟ್ಟದ ಶಿಕ್ಷಣ, ಅದು ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಇವತ್ತು ನಾವು ಹೆಚ್ಚಿನ ಆದ್ಯತೆಯನ್ನ ಶಿಕ್ಷಣ ಇಲಾಖೆಗಾಗಿ ನಾವು ಕೊಡುವಂತ ಕೆಲಸ ಇವತ್ತು ನನ್ನ ಮತಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದೀವಿ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಮಕ್ಕಳು ಇಬ್ರು ಕಾಲೇಜಿಗೆ ಬರ್ತಾರಂದ ತಕ್ಷಣ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಆ ಗುಣಮಟ್ಟದ ಶಿಕ್ಷಣವನ್ನ ಸಿಗೋದಕ್ಕಾಗಿ ನಾವು ಹೆಚ್ಚಿನ ಒಂದು ಆಸಕ್ತಿಯನ್ನ, ಬಹುತೇಕ ಯಾವ ಶಾಸಕರು ಕೂಡ ನಿಮ್ಮ ಒಕ್ಕೂಟ ಮತ್ತು ಈ ಯಾವುದೇ ಅಭಿವೃದ್ಧಿ ಕೆಲಸ, ಯಾವ ಚಟುವಟಿಕೆ ಕೆಲಸಗಳಲ್ಲಿ ಭಾಗವಹಿಸುವುದಿಲ್ಲ. ಆದ್ರೆ ನಾನು ಕಳೆದ 2 ಗಂಟೆಯಿಂದ ನಿಮ್ಮ ಜೊತೆಗೆ ಯಾಕಿದ್ದೀನಿ ಅಂದ್ರೆ ಒಂದು ಅತ್ಯಂತ ಗೌರವದ ಮಾತೇನಂದ್ರೆ ನಮ್ಮ ತಂದೆಯವರು ಕಲಿಸಿಕೊಟ್ಟಿದ್ದು ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನ ನೀಡುವಂತೆ ಕಲಿಸಿಕೊಟ್ಟಿಲ್ಲ. ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಇವತ್ತು ಸಂಸ್ಥೆಗಳು ಇವತ್ತು ಮುಂದೆ ಬರೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಹುಣಗುಂದ ಮತಕ್ಷೇತ್ರದಲ್ಲಿರುವಂತಹ ಇವತ್ತೇನು ಪ್ರಾಥಮಿಕ ಹಂತದಿಂದ ಹಿಡಿದು ಇವತ್ತು ಪದವಿವರೆಗೂ ಕೂಡ ನಾವು ಹೆಚ್ಚಿನ ಆಸಕ್ತಿಯನ್ನ ಇವತ್ತು ವಹಿಸಿದ್ದೇವೆ. ಒಂದು ಕ್ರಾಂತಿಕರವಾದ ಒಂದು ಬದಲಾವಣೆಯನ್ನು ತರಬೇಕು ಅನ್ನೋ ಉದ್ದೇಶ ಕೂಡ ನಮ್ಮದಾಗಿದೆ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ತಮಗೆ ಸಿಕ್ಕಿರುವಂತ ಈ ಅವಕಾಶವನ್ನು ಸದುಪಯೋಗ ಆಗಬೇಕು. ತಾವು ಏನಿವತ್ತು ಬದ್ಧತೆ
ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮತ್ತು ಕಾಲೇಜಿಗೆ ಇವತ್ತು ಘನತೆ ಗೌರವವನ್ನು ಹೆಚ್ಚುವಂತ ವಿದ್ಯಾರ್ಥಿಗಳಾಗಿ ತಾವು ಹೊಂಬೇಕು ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಕ್ಕೆ ಇಚ್ಛಪಡ್ತೇನೆ. ತಮಗೆ ಏನೇನು ಸೌಕರ್ಯಗಳಿಲ್ಲ ಅಂತ ಹೇಳಿ ನನಗೆ ಮನವಿ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಸೌಕರ್ಯಗಳನ್ನ ಬಹುತೇಕ ಈ ಕಾಲೇಜಿನಲ್ಲಿ ನಾನು ಹಿಂದೆ ಕೂಡ ಅನೇಕ ಕೊಠಡಿಗಳನ್ನ ಕಟ್ಟಡುವಂತ ಅನುದಾನ ತಂದು ತೀರ್ಮಾನ ಮಾಡುವಂತ ಕೆಲಸ ಮಾಡಿದೆ. ಖಂಡಿತವಾಗಿ ಇಲ್ಲಿ ಕೊಠಡಿಗಳ ಕೊರತೆ ಇರ್ಬೋದು, ಶೌಚಾಲಯದ ಕೊರತೆ ಇರ್ಬೋದು, ಮೈದಾನದ ಕೊರತೆ ಇರ್ಬೋದು, ಇವತ್ತು ಏನು ಸಭಾಂಗಣದ ಕೊರತೆ ಇದೆ ಅವನ್ನ ಖಂಡಿತವಾಗಿ ಮುಂದಿನ ವರ್ಷ ಈ ಒಕ್ಕೂಟ ಸಭೆಯ ಬರುವಷ್ಟರಲ್ಲಿ ಅದನ್ನೆಲ್ಲವನ್ನ ನೆರವೇರಿಸಿಕೊಳ್ಳುವಂತ ಕೆಲಸ. ಇನ್ನೊಂದು ಕಡೆ ನಮ್ಮ ಒಕ್ಕೂಟಗಳ ಉದ್ಘಾಟನೆ ಎಲ್ಲ ಏನು ಕಾಲೇಜಿನ ಪ್ರತಿನಿಧಿಗಳು ಇವತ್ತು ತಾವು ಪ್ರಮಾಣ ವಚನವನ್ನು ಕೂಡ ಇಲ್ಲಿ ತೆಗೆದುಕೊಂಡ್ರಿ. ಏನಂತ ತೆಗೆದುಕೊಂಡ್ರಿ ತಾವು? ದೇಶದ ಪ್ರಜಾಪ್ರಭುತ್ವವನ್ನು, ಪ್ರಜಾಪ್ರಭುತ್ವ ಯಾವ ದೇಶದ ಈ ದೇಶದ ತಳಹಾದಿ ಮೇಲೆ ಕಟ್ಟಾಗಿದೆ ನಮ್ಮ ದೇಶವನ್ನ. ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಅಂತ ವ್ಯವಸ್ಥೆ ತಳಹಾದಿ. ಭಾರತ ದೇಶ ಜಾತ್ಯತೀತ ತಳಹಾದಿ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ನಡೆಯುವಂತ ಪ್ರಜೆಗಳು ಯಾರು? ನಾವು ಭಾರತೀಯರು. ಭಾರತೀಯರಾಗಿ ನಾವು ಏನ್ ಕಲಿಬೇಕು? ಮೊದಲು ಶಿಸ್ತು, ಬದ್ಧತೆ. ವಿದ್ಯಾರ್ಥಿಗೆ ಅವಶ್ಯಕತೆ ಇರುವಂತದ್ದೇನು? ಶಿಸ್ತು, ಬದ್ಧತೆ ಕೂಡ ಬೇಕು. ನೀವು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಪ್ರವೇಶ, ಆ ಉದ್ದೇಶಗಳು ತಾವು ಈಡೇರಿಸುವಂತವ್ರು ಆಗಬೇಕು. ಆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡುವಂಥದ್ದು. ನಾನು ಹಿಂದೆ ಕೂಡ ಉಳಿಸಿಕೊಳ್ಳುವಂತ ಕೆಲಸ ಮಾಡಲಿಲ್ಲ. ಮೇಂಟೆನೆನ್ಸ್ ಅನ್ನೋದು ಒಂದು ಇರುತ್ತೆ, ಅದನ್ನು ನಾಳೆನೇ ಪ್ರಾರಂಭ ಮಾಡುವಂತ ವ್ಯವಸ್ಥೆ ಕೂಡ ಈ ಒಂದು ಕ್ಯಾಂಪಸ್ ಇರುವಂತ ನಮ್ಮ ಸುರೇಶ್ ಅವರು ಕೂಡ ಇದ್ದಾರೆ. ಈ ಕ್ಯಾಂಪಸ್ ಅನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರದಲ್ಲಿ ಹಲವಾರು ಪ್ರಸ್ತಾವನೆಯನ್ನು ಇಟ್ಟಿದ್ದೀವಿ. ಒಂದು ಕ್ಯಾಂಪಸ್ ಆಗ್ಬೇಕು, ಎಲ್ಲ ಒಂದು ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ಆ ಒಂದು ವ್ಯವಸ್ಥೆ ಕೂಡ ಇವತ್ತು ಮೆಡಿಕಲ್ ಕಾಲೇಜ್ ಒಂದು ತರ್ತಾ ಇದ್ದೀವಿ ಮತ್ತು ಮಹಿಳಾ ಪ್ರಥಮ ದರ್ಜೆ ಕಾಲೇಜನ್ನು ಕೂಡ ನಾನು ಇಲ್ಲಿ ತಂದಿರುವಂತ ಒಂದು ಮಹಿಳಾ ಕಾಲೇಜ್ ಮತ್ತು ಪ್ರಥಮ ದರ್ಜೆ ಕಾಲೇಜನ್ನು ಕೂಡ ಇಲ್ಲಿ ತರುವಂತ ವ್ಯವಸ್ಥೆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಅದನ್ನು ಮಾಡಿಕೊಂಡು ಇರುವಂತ ಈ ಒಂದು ಕ್ಯಾಂಪಸ್ ಪದವಿ ಪೂರ್ವ ಇದೆ. ಪ್ರಥಮವಾಗಿ ಹೇಳೋದೇನಂದ್ರೆ ಶಿಸ್ತುಬದ್ಧವಾಗಿ ನೀವು ಕೂಡ ಇರೋದಕ್ಕೆ ಕರೀರಿ. ಯಾಕಂದ್ರೆ ಇದು ಸರ್ಕಾರಿಯ ಒಂದು ಸಂಸ್ಥೆ. ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಕೂಡ ತಮ್ಮ ಜವಾಬ್ದಾರಿಯನ್ನ ತೆಗೆದುಕೊಂಡು ನಡೆಯುವಂತವರಾಗಿ ನೀವೆಲ್ಲರೂ ಒಗ್ಗಟ್ಟಾಗಿದ್ದಾಗ ಸಾಧ್ಯ. ಆ ನಿಟ್ಟಿನ ಇವತ್ತು ಒಂದು ಬದ್ಧತೆಯಿಂದ ಇವತ್ತೇನು ಕೊಟ್ಟಿರುವಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ನೀವು ಈ ಒಂದು ಕಾರ್ಯ ಕೂಡ ಬಹಳ ಎಸ್.ಆರ್. ಕಾಶಪ್ಪನವ್ರ ಸಾಹೇಬರು 2003ರಲ್ಲಿ ಹೈಸ್ಕೂಲ್ ತರಬೇಕಾದಾಗ ಸಾಹೇಬರು ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದ್ರು ನನಗೂ ಶರಣುಗ. ಬ್ಯಾಡ್ರಿ ಸರ್ ಅಂದ್ರು. ಯಾಕೆ ಬ್ಯಾಡ್ರಿ ಅಂದೆ ನಾನು. ಅಜ್ಜನ ಒಂದು ಸ್ಕೂಲ್ ಇದೆ ರೀ ಸರ್ ಅಂದ್ರು. ನಾವು ನಿಮ್ಮನ್ನು ನೆನೆಸ್ಬೇಕಾದ್ರೆ ಈಗ ಕೊಡಿಸ್ತಿರೋ ಇಲ್ಲೋ ಅಂದ್ವಿ. ಕರೆದು ಶಿಕ್ಷಣ ಮಂತ್ರಿಗಳನ್ನು ಕರೆದು ನಮ್ಗ ಕೈಯಲ್ಲಿ ಕೊಡಿಸಿ ಶುರು ಮಾಡಿ ನೀವು. ಮುಖ್ಯಾಧ್ಯಾಪಕ ನಾನು. ಇದೇ ಮೂಲಿಯ ಇಲ್ಲೇ ಕಲೀಲಿಕ್ಕೆ ಅನುವು ಮಾಡಿಕೊಟ್ಟಂಥವರನ್ನ ನೆನೆಸಬೇಕಾದದ್ದು ಕರ್ತವ್ಯ. ಪ್ರಾಥಮಿಕ ಶಾಲೆ 1984ರಲ್ಲಿ ಶುರುವಾದಾಗ ನಮ್ಮ ದೊಡ್ಡ ಸಾಹೇಬರು 80ರಲ್ಲಿ ಶಾಸಕರಾದಾಗ ಆ ಶಾಲೆಯನ್ನ ವಿಸ್ತರಿಸಿದರು. 3ರಲ್ಲಿ ಶಾಲೆಯನ್ನ ಆರಂಭಿಸಿದರು. ಆ ಆರಂಭಿಸಿದಂಥ ಶಾಲೆ ಕಾಲೇಜ್ ಆಯಿತು, ಪದವಿ ಕಾಲೇಜ್ ಆಗಿದೆ. ನಿಮಗೆ ಮಕ್ಕಳಿಗೆ ಇತಿಹಾಸ ಗೊತ್ತಿರಬೇಕು. 42 ಸಂಖ್ಯೆಯಲ್ಲಿದ್ದಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ಮಾನ್ಯ ಸುರೇಶ್ ಸಾಹೇಬರ ನೇತೃತ್ವದಲ್ಲಿ ಪ್ರಾಚಾರ್ಯರಿದ್ದಾರೆ.
ಸುಮಾರು 500 ಮಕ್ಕಳು ಓದುವ ಹಾಗೆ ಭವ್ಯ ಕಟ್ಟಡವನ್ನ ನಾನು ಒಂದ್ಸಲ ನಾನು ಬಹಳ ಸಲ ಈ ಕಾಲೇಜಿನ ವಿದ್ಯಾರ್ಥಿಗಳ ಬಗ್ಗೆ ಅಭಿಮಾನದಿಂದ ಹೇಳ್ತೇನೆ. ಮಾತೃಶಾಲೆಯಲ್ಲಿ ಮಾಡಬಹುದಿತ್ತು. ಇವೆ ಒಂದು ಹಂತ ಅಂದ್ರೆ PUC ದೊಡ್ಡ ಹಂತಕ್ಕೆ ಹೋದಾಗ ಇದೇ ಮಿಡುವರ್ಜಿಯನ್ನು ಕೆಲಸ ಮಾಡಬೇಕು. ನನಗೆ ಸತ್ಕರಿಸಿದ್ರು ಒಂದು ಮಾತನ್ನು 1996ರಲ್ಲಿ ನೇಮಕಗೊಂಡು 98ರಲ್ಲಿ ನಾನು ಹುನಗುಂದಕ್ಕೆ ಬರಬೇಕಾದ IBಯಲ್ಲಿ ಮಾಡಬೇಕು. ನಾನು ಸೇವೆ ಮಾಡಿದ್ದೇನೆ. ಹೊಂದಿದೆ, PU ಕಾಲೇಜ್ ಆಗಿದೆ, ಡಿಗ್ರಿ ಆಗಿದೆ. ಯಾಕೆ ಇಂಥ ಮಹನೀಯರನ್ನ ನಾವು ನೆನೆಸ್ಬೇಕು ಅಂತಂದ್ರೆ ಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ, ಅದರ ಮಾತು ಬೇರೆ. ಶೈಕ್ಷಣಿಕವಾಗಿ ಈ ಕ್ಷೇತ್ರವನ್ನ ಬೆಳೆದಿರಂಥವರಲ್ಲಿ ನೀವು ಇತಿಹಾಸ ಓದ್ರಿ. ಇಲ್ಲಿಕ್ಕೆ PM ನಾಡಗೌಡರು ಇದ್ದು, ತದನಂತರದಲ್ಲಿ ಅತಿ ಹೆಚ್ಚು ಪ್ರೌಢಶಾಲೆಗಳನ್ನು ತಂದಂತ ಕೀರ್ತಿ SR ಕಾಶಪ್ಪನವರಿಗೆ ಸಲ್ಲುತ್ತೆ. ಸರ್ಕಾರದ ಗಣಿಯ ನಿಗಮದಿಂದ ವಿಜ್ಞಾನ ವಿಭಾಗದಿಂದ ಒಂದು ಶಾಲೆಗೆ 7 ಲಕ್ಷ ರೂಪಾಯಿ ಖರ್ಚಿಸಿ 100 ಶಾಲೆಗಳಿಗೆ ಅತ್ಯಾಧುನಿಕವಾಗಿರುವಂತ ಎಲೆಕ್ಟ್ರಾನಿಕ್ ಮಾಧ್ಯಮದಿಂದ ಕಲಿಯಲಿಕ್ಕೆ ಮಕ್ಕಳಿಗೆ ಅನುವು ಮಾಡಿಕೊಟ್ಟಂತವರು ಸದ್ಯದ ಸಾಹೇಬರು. ಹುಟ್ಟತಾನೆ ಸಾಯ್ತಾನೆ. ಯಾವಾಗ ಶೈಕ್ಷಣಿಕ ಬೀಜವನ್ನ 1964ರಲ್ಲಿ ನಾಡಗೌಡರು ನಿಜಲಿಂಗಪ್ಪನವರನ್ನು ಕರ್ಕೊಂಡು ಬಂದು ಈ ತಾಲೂಕಿನಲ್ಲಿ ಶಾಲೆಗಳನ್ನ ಸುಮಾರು 64ರಲ್ಲಿ ಎಷ್ಟೆಲ್ಲ ಶಾಲೆಗಳು ಶುರುವಾಗ್ಯಾವಿಲ್ಲ. ಶಿಕ್ಷಕರನ್ನು ಕೊಟ್ಟರು. ಹುನಗುಂದ ಇವತ್ತು ಇಲ್ಕಲ್ ತಾಲೂಕಾಗಿರ್ಬೋದು ಶಾಲೆಗಳನ್ನ ಆರಂಭ ಮಾಡಿದ ಕೀರ್ತಿ ಕಾಶಪ್ಪನವರಿಗೆ ಸಲ್ತದೆ. ಸಲ್ಲಿಸಿದ್ದೀನಿ. ಈ ಕಾಲೇಜಿಗೆ ಬಂದಾಗ ನಮ್ಗೇನು ಹೊಸದು ಅನ್ಸಿಲ್ಲ. ಕಾಲೇಜು ದಿನಗಳದವಲ್ಲ, ಅದ ಸ್ಮರಣೀಯವಾದಂತ ದಿನಗಳವೆಲ್ಲ ಬಹಳ ನೆನಪಕ್ಕವು. ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾದಿಕಾರಸ್ಥೆ ಮಾಫಲೇಶು ಕದಾಚ, ಅಷ್ಟೇ ನಮ್ಮ ಕೆಲಸ. ಇನ್ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನನ್ನನ್ನ, ನಿಮ್ಮ ಶಾಸಕರನ್ನ, ತಹಸೀಲ್ದಾರ್ ಸಾಹೇಬರನ್ನ ಎಲ್ಲ ಜನ ಗಮನಿಸ್ತಾ ಇರ್ತಾರೆ. ಸ್ಟಾರ್ಟ್ ಮಾಡ್ತಾರೆ. ನಾನು ಮತ್ತೆ ಇನ್ನೂ ಒಂದು ಹೇಳ್ಬೇಕಂದ್ರೆ, ಈ ವೇಕೆಂಟ್ ಅದಾವು ಪೋಸ್ಟ್ ಬರಕ್ ಹೊಲ್ರು. ಯಾಕೆ ಹೊಲ್ರು ಅಂದ್ರೆ ಸುಂದರವಾಗಿ ಕೆಲಸ ಮಾಡ್ಬೇಕು. ಬಂದವ್ರು ಎಲ್ಲರೂ ಇಲ್ಲಿ ಹೊಂದ್ಕೊಂತೀರ ಅಂದ್ರೆ ಬರ್ಬೇಕು. ಕಾಲೇಜ್ ಶಿಸ್ತಿನ ಕಾಲೇಜ್ ಅನ್ನೋದಕ್ಕೆ ಎಷ್ಟು ವಿಚಿತ್ರ ಅಂದ್ರೆ, ಸಾಹೇಬ ಗಮನದಾಗ ಟೈಮ್ನೊಳಗೆ ನಾವು ಎಲ್ಲ ಚಿಕ್ಕ ಪ್ರೌಢಶಾಲೆಗಳು ಸ್ಥಾಪಿತ ಆಗುವಂತ ಕೊನಸಾಗರ್ ಸರ್ ಹೇಳಿದ್ರು. ಕಾಶಪ್ಪನವ್ರಿಗೆ ಇದ್ದದ್ದು ಎರಡು ಕಣ್ಣುಗಳು ಅಂತ ಹೇಳ್ತಿದ್ರು. ಅವರ ಉದ್ದೇಶಗಳು ಶಿಕ್ಷಣ ಮತ್ತು ಕೃಷಿ. ಶಿಕ್ಷಣ ಮತ್ತು ಕೃಷಿಯಲ್ಲಿ ಈ ಮತಕ್ಷೇತ್ರವನ್ನು ಮಾದರಿಯಾಗಿ ಮಾಡಬೇಕು ಅನ್ನುವಂತ ಕನಸನ್ನು ಹೊತ್ತಿದ್ರು. ಅದಕ್ಕಾಗಿ ಕೊನಸಾಗರ್ ಸರ್ ಹೇಳಿದ್ರು, PM ನಾಡಗೌಡರು ಮತ್ತು SR ಕಾಶಪ್ಪನವರು. ಕೆಲವ್ರನ್ನ ನಾವು ತೀರ್ಕೊಂಡ ನಂತರ ಹುಗಿತೀವಿ, ಕೆಲವ್ರನ್ನ ಬಿಡ್ತೀವಿ. PM ನಾಡಗೌಡರು ಮತ್ತು SR ಕಂಠಿಯವರು, SR ಕಾಶಪ್ಪನವ್ರನ್ನ ನಾವು ಅವರ ದಿವಂಗತರಾದ ನಂತರ ಹೋಗುದಿಲ್ಲ. ಅದಕ್ಕೆ ಆ ಬೆಳೆಗಳು ವಿಜಯಾನಂದ ಕಾಶಪ್ಪನ ರೂಪದಲ್ಲಿ ಸ್ಮರಣೆಗೆ ಹೆಂಗಿರ್ಬೇಕು ಅಂತಂದ್ರೆ ಕಲಿಸಿ ಈ ಎಲ್ಲ ಆವರಣದಲ್ಲಿ ಜೊತೆ ಮಧುರ ಬಾಂಧವ್ಯ. ಸರ್ಗೆ ಮಾತ್ರ ಇದು ಸನ್ಮಾನ ಅಲ್ಲ, ಕ್ರಿಯಾಶೀಲಗಿರುವಂತ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ನೀವು ಸನ್ಮಾನಿಸಿದ್ದೀರಿ. ಅದಕ್ಕೆ ನಾನು ಒಬ್ಬ ನಿವೃತ್ತ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಧನ್ಯವಾದಗಳು ಅರ್ಪಿಸಿದ್ದೇನೆ. ಮತ್ತು ಮನಸ್ಸಿರಬೇಕು, ಸದ್ಭಾವನೆ ಇರಬೇಕು, ಸಹಬಾಳ್ವೆ ಇರಬೇಕು, ಸಹಕಾರ ಇರಬೇಕು. ಭಾವನೆಗಿಂತ ಇದು ನಮ್ಮದು ಅನ್ನುವಂತ ಭಾವನೆ ಈ ಕ್ಯಾಂಪಸ್ ನಲ್ಲಿ ಒಡಗೂಡುವುದು. ಪದವಿ, ಪದಶಾಲೆ ಮತ್ತು ಪ್ರಾಥಮಿಕ ಹಂತದಲ್ಲಿ PU ಕಾಲೇಜ್ಗೆ ಬಂದಿದ್ದೀರಿ. ಪ್ರೌಢಶಾಲೆನೇ ಬೇರೆ, PU ಕಾಲೇಜ್ ಬೇರೆ ಮತ್ತು ಡಿಗ್ರಿ ಕಾಲೇಜ್ ಬೇರೆ. ಮತ್ತು ತಮ್ಮ ಮುಂದಿನ ದಿನ ಮಾಡಲಿ ವೃತ್ತಿ ಬುನಾದಿಗಳನ್ನು ತಾವು ಹೋಗ್ಬೇಕಾಗುತ್ತೆ. ತಾವು ಚೆನ್ನಾಗಿ ಓದ್ರಿ. ಈ ಒಂದು ಕಾಲೇಜಿಗೆ ಹೆಸರು ತಗೊಂಡ್ಬನ್ನಿ. ಇದ್ರೊಳಗೆ ಎಷ್ಟೋ ಜನ IAS ಆಗ್ಬೋದು, KS ಆಗ್ಬೋದು, ಇನ್ನಿತರ ಅಧಿಕಾರಿಗಳನ್ನ ತಾವು ಆಗ್ಬೋದು. ಬಟ್ ತಾವು ಓದುವಲ್ಲಿ ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದೋದನ್ನು ತಾವು ಕಲೀರಿ. ಮತ್ತು ಮೊಬೈಲನ್ನು ಹೆಚ್ಚಿಗೆ ಬಳಸಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ತಾವೆಲ್ಲ ಇದ್ದಾರೆ. ಯಾಕಂದ್ರೆ ಗೌರ್ಮೆಂಟ್ ಕಾಲೇಜ್ ಬರೋರು ಈಗೆಲ್ಲ ಎಷ್ಟೋ ಖಾಸಗಿ ಸ್ಕೂಲ್ಗಳಿದ್ದಾವೆ. ಬಟ್ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಡವ ಕ್ಷೇತ್ರದಿಂದ ಬಂದವರು. ಹೀಗಾಗಿ ನಾನು ಕೂಡ ಹಿರಿತನ ಕೂಡ ಗೌರ್ಮೆಂಟ್ದಲ್ಲೇ ಓದುವಂಥವ್ರು. ಚೆನ್ನಾಗಿ ಓದ್ರಿ. ತಾವು ಕೂಡ ಮುಂದಿನ ಜೀವನದಲ್ಲಿ ಯಶಸ್ವಿ ಆಗಲಿ. ಪ್ರಥಮ PUC ಎಲ್ಲ ತಾವು ಕೂಡ MA, B.Ed
ಯಾರು ಶೈಕ್ಷಣಿಕ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಓದ್ರಿ ಅಂತ ಹೇಳ್ತಾ ಬೀಳಿಗಿ ಸರ್ ಮತ್ತು ಸರ್ ಬಗ್ಗೆ ನಾನು ಹೇಳ್ಬೇಕಾದ್ರೆ 2024-25ನೇ ಸಾಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುನಗುಂದದ ಕಾಲೇಜು ವಿದ್ಯಾರ್ಥಿ ಒಕ್ಕೂಟಕ್ಕೆ ಆಯ್ಕೆಯಾಗಿದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳಿಗೆ ಅನುಗುಣವಾಗಿ ನಮ್ಮ ಕಾಲೇಜಿನ ನೀತಿ ನಿಯಮಗಳಿಗೆ ಬದ್ಧವಾಗಿದ್ದು ಕಾಲೇಜಿಗೆ ಯಾವುದೇ ಚ್ಯುತಿ ಬಾರದಂತೆ ನನಗೆ ವಹಿಸಿದ ವಿಭಾಗದ ಜವಾಬ್ದಾರಿಯನ್ನು ಕಾಯ ವಾಚ ಮನಸ ನಿಷ್ಠೆ ಮತ್ತು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡುತ್ತೇನೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ಮುಂದಿನ ಕಾರ್ಯಕ್ರಮ ಪ್ರತಿ ಒಕ್ಕೂಟಕ್ಕೆ ಆಯ್ಕೆಯಾದ ಪ್ರತಿನಿಧಿಗಳಿಗೆ ಶಶಿಮಠ್ ಸರ್ ನಡೆಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ತಾ ಇದ್ದೀನಿ. ಕಾಲೇಜು ಒಕ್ಕೂಟಕ್ಕೆ ಎಲ್ಲ ಸ್ಟೇಜ್ ಮುಂದೆ ಬರಬೇಕು.